ಇವತ್ತು ಸಂಜೆ ಸುಮಾರು 4:30 ಗಂಟೆಗೆ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಶೆಟ್ಟರಕಟ್ಟೆ ಏರಿಯಾದಲ್ಲಿ ಒಂದು ಶಾರ್ಪ್ ಟರ್ನ್ ಅಲ್ಲಿ ಕೆಎಸ್ಆರ್ಟಿಸಿ ಬಸ್ ಟರ್ನ್ ಆಗುವಾಗ ಒಂದು ಕೆಂಪು ಮಣ್ಣು ಕ್ಯಾರಿ ಮಾಡ್ತಾ ಇರುವಂತಹ ಒಂದು ಲಾರಿ, ಟಿಪ್ಪರ್ ಲಾರಿ ಅದಕ್ಕೆ ತಾಗಿ ಸುಮಾರು 18 ಜನ ಇಂಜರ್ಡ್ ಆಗಿದ್ದಾರೆ. ಅದರಲ್ಲಿ 4 ಜನ ಆಲ್ರೆಡಿ ಡಿಸ್ಚಾರ್ಜ್ ಆಗಿದ್ದಾರೆ. ಉಳಿದ 14 ಜನ ಹಾಸ್ಪಿಟಲೈಸ್ಡ್ ಆಗಿರೋದ್ರಲ್ಲಿ ಮಣಿಪಾಲದಲ್ಲಿ ಅಡ್ಮಿಟ್ ಆಗಿರುವಂತಹ ಇಬ್ಬರು ಜನರ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್. ಅವರಿಬ್ರು ಕಾಲೇಜ್ ಮಕ್ಕಳೇ ಇದ್ದಾರೆ. ಉಳಿದ ಎಲ್ಲರೂ ಔಟ್ ಆಫ್ ಡೇಂಜರ್ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ಎಫ್ಐಆರ್ ದಾಖಲು ಮಾಡಿ ಇದೆ. ಇದರಲ್ಲಿ ಬಸ್ ಡ್ರೈವರ್ ಲಾರಿ ಡ್ರೈವರ್ ಆಗಿರುವಂತಹ ವ್ಯಕ್ತಿಯನ್ನು ಆಲ್ರೆಡಿ ಅವರು ಇಂಜರ್ಡ್ ಇದ್ದಾರೆ. ಹಾಗೆ ಆಸ್ಪತ್ರೆಯಲ್ಲಿ ದಾಖಲೆ ಮಾಡ್ತೀವಿ. ಅವರನ್ನು ನಮ್ಮ ಪೊಲೀಸ್ ವಶಕ್ಕೆ ಎಫ್ಐಆರ್ ಮಾಡಿ ತನಿಖೆ ಮುಂದುವರೆದು ಅದರಲ್ಲಿರುವಂತಹ ವಿಚಾರಗಳು ಯಾರು ತಪ್ಪಿದೆ ಮತ್ತೆ ಯಾವ ಮಿಸ್ಟೇಕ್ಸ್ ಇದೆ ಅದರ ತಕ್ಕದಾಗಿ. ಹಾಗಾಗಿ ಈಗ ಮೊನ್ನೆ ರೋಡ್ ಟ್ರಾಫಿಕ್ ಅಥಾರಿಟಿ ಮೀಟಿಂಗ್ ಅಲ್ಲಿ ಸುಮಾರು 13 ಹೊಸ ಎಕ್ಸಿಸ್ಟಿಂಗ್ ಬಸ್ಸುಗಳಲ್ಲದೆ 5-6 ರೂಟ್ಗಳಲ್ಲಿ ಹೆಚ್ಚು ಕೆಎಸ್ಆರ್ಟಿಸಿ ಬಸ್ಸುಗಳನ್ನು ಅಪ್ರೂವಲ್ ಮಾಡಿದೆ. ಸದ್ಯಕ್ಕೆ ಪ್ರೈವೇಟ್ ಬಸ್ ಪರ್ಮಿಟ್ಗಳು ಹೆಚ್ಚು ಕೊಡ್ಲಿಕ್ಕೆ ಸರ್ಕಾರಿ ಪಾಲಿಸಿ ಪ್ರಕಾರ ಅವಕಾಶ. ಕೆಎಸ್ಆರ್ಟಿಸಿ ಬಸ್ಸಸ್ಗೆ ಅಡಿಷನಲ್ ಪರ್ಮಿಟ್ಸ್ ಮುಂಚೆ ಕೊಟ್ಟಿದಾಗೆಲ್ಲ ಬೇರೆ ಬೇರೆ ಕಾನೂನು ಹೋರಾಟ ಮಾಡಿ ಕೆಲವರು ಸ್ಟೇ ಮಾಡಿಸಿ, ಈಗ ಅದೆಲ್ಲ ಕ್ಲಿಯರ್ ಮಾಡಿ ಆಗುವಷ್ಟು ರೂಟ್ಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ಸುಗಳು ಬಿಡ್ತಾ ಇದ್ವಿ. ಇನ್ನೂ ಹೆಚ್ಚು ಬಸ್ಸುಗಳಿಗೆ ನಮಗೆ ಬಂದ್ರೆ ಡೆಫಿನೆಟ್ಲಿ ಈ ಏರಿಯಾಗಳಲ್ಲಿ ಪೀಕ್ ಟ್ರಾಫಿಕ್ ಅವರಲ್ಲಿ ಹಾಕುವಂತ ವ್ಯವಸ್ಥೆ ಜಿಲ್ಲಾಡಳಿತ ವತಿಯಿಂದ ಮಾಡ್ತೀವಿ.